उपाध्याय के मत में शंका धर्मी ज्ञानवादी का शंका उपाध्याय मतದಲ್ಲಿ ಶಂಕ ಅಂದ್ರೇನು ಈಗ ಧರ್ಮಿ ಜ್ಞಾನವಾದಿಗಳು ಮತ್ತವನ ಮತದ ಮೇಲೆ ಶಂಕ ಮಾಡ್ತಾರೆ ಅವರ ಉಪಾಧ್ಯಾಯ का समाधान ಮತ್ತು ಉಪಾಧ್ಯಾಯ ಅವರಿಗೆ समाधान ಹೇಳ್ತಾನೆ उपाध्याय के मत में ये शंका होवे जिस पदार्थ से इंद्रिय का संबंध होवे तद गोचर ही वृत्ति होवे है ये नियम है नियम ನಿನಗೆಲ್ಲರಿಗೂ ನಿಯಮ ಇದು ನಿನಗೂ ನಿಯಮ ನಮಗೂ ಹಾಂ ಯಾವ ಪದಾರ್ಥದೊಡನೆ ಇಂದ್ರಿಯದು ಸಾಕ್ಷಾತ್ ಸಂಬಂಧ ಆಗೋದು ಆ ತದ್ಗೋಚರ ತದ್ಗೋಚರಿಂದ ಆ ವಿಷಯನ ವಿಷೀಕರಿಸುವಂಥದ್ದೇ ವೃತ್ತಿ ಆಗ್ತದೆ ಇದು ನಿಯಮ ಐತಿ ಏನು ನಿಯಮ ಹೆಂಗೆ ಹೇಳಿದ್ರು ಯಾವ ಪದಾರ್ಥದೊಡನೆ ಈಗ ಘಟ ಮೊಬೈಲ್ದೊಡನೆ ಇಂದ್ರಿಯದು ಸಾಕ್ಷಾತ್ ಸಂಬಂಧ ಆಯಿತು ಆದ್ಮೇಲೆ ತದ್ಗೋಚರಿಗೆ ಮೊಬೈಲ್ ಗೋಚರಿಗೆ ಅಂದರೆ ಇದರದೇ ವೃತ್ತಿ ಆಕಾರ ಆಗ್ತದ ವಿಷಯ ಅಂದರೆ ಯಾವುದನ್ನು ಇಂದ್ರಿಯದು ಯಾವ ವಿಷಯದೊಡನೆ ಅಥವಾ ವಿಷಯ ಅಂದರೆ ಪದಾರ್ಥದೊಡನೆ ಇಂದ್ರಿಯ ಸಾಕ್ಷಾತ್ ಸಂಬಂಧ ಇರುವುದಲ್ಲ ಆ ವಿಷಯದ ಆಕಾರೇ ವೃತ್ತಿ ಆಗ್ತದ ಹಿಂಗೆ ನಿಯಮದ ವಿಷಯದ ಆಕಾರ ಈ ಘಟದೊಡನೆ ಇಂದ್ರಿಯದು ಸಾಕ್ಷಾತ್ ಸಂಬಂಧ ಆಗೈತಿ ಘಟದೊಡನೆ ಇಂದ್ರಿಯದು ಯಾರು ಘಟದೊಡನೆ ಈಗ ಇಂದ್ರಿಯದು ಸಾಕ್ಷಾತ್ ಸಂಬಂಧ ಆಗೈತಿ ಅಂದಮೇಲೆ ಆ ವೃತ್ತಿ ಘಟಾಕಾರ ಆಗ್ತದ ವೃತ್ತಿ ಎದರ ಆಕಾರ ಆಗ್ತದೆ ಈಗ ಘಟಾಕಾರೇ ಆಗ್ತದೆ ಈಗ ನಿಯಮದ ಇದು ನಿಯಮ ಇದೆಲ್ಲರಿಗೂ ನಿಯಮದ ವೃತ್ತಿ ಯಾವ ವಿಷಯನ ಇಂದ್ರಿಯದು ಸಾಕ್ಷಾತ್ ಸಂಬಂಧ ಯಾವ ವಿಷಯದೊಡನೆ ಇರೋದು ಅದೇ ವಿಷಯದೇ ವೃತ್ತಿ ಆಕಾರ ಆಗ್ತದೆ ಬೇರೆ ವಿಷಯದ ಆಕಾರ ಆಗುವುದಿಲ್ಲ ಒಂದು ವೇಳೆ अन्य से इंद्रिय के संबंधते अन्य गोचर वृत्ति होवे तो घट से इंद्रिय के संबंधते पट गोचर भी वृत्ति हुई चाहिए ಆಗಬೇಕಾಗಿತ್ತು ಒಂದು ವೇಳೆ अन्य से ಬೇರೆ ಜೊತೆಗೆ ಇಂದ್ರಿಯ ಸಂಬಂಧದಿಂದ ಬೇರೆಯನ್ನು ವಿಷೀಕರಿಸುವಂಥ ವೃತ್ತಿ ಆಗಿದ್ದಾದರೆ ಘಟದೊಡನೆ ಇಂದ್ರಿಯ ಸಂಬಂಧ ಆಗ್ಯದ ಈಗ ಆದರೂ ಪಟವನ್ನು ವಿಷೀಕರಿಸುವಂಥ ವೃತ್ತಿ ಹುಯಿಚಯ ಆಗಬೇಕಾಗಿತ್ತು ಆಗ್ತದೆ ಹಿಂಗಾಗೋದಿಲ್ಲ ಭೌತಿಕ ಯಾಕೆ ಇನ್ನೂ ಏನು ಹೇಳಬೇಕು ಇನ್ನೂ ಇಷ್ಟು ಅಂತ ನಾವು ಇನ್ನೂ ಏನು ಹೇಳಬೇಕು ಇವು ಹಾಂ ಏಕ ಪದಾರ್ಥ ಸೇ ಇಂದ್ರಿಯ ಕಾ ಸಂಬಂಧ ಹುಯೆ ಒಂದು ಪದಾರ್ಥದ ಇಂದ್ರಿಯ ಸಂಬಂಧ ಆಯ್ತಪ್ಪ ಅಂದ್ರೆ ಸಕಲ ಪದಾರ್ಥಕ್ಕೆ ಉತ್ಪತ್ತಿಗೆ ಆಪಸಿ ಎಲ್ಲ ಪದಾರ್ಥಗಳ ಉತ್ಪತ್ತಿದ ಆಪತ್ತಿ ಬರ್ತೈತಿ ಎಲ್ಲ ಪದಾರ್ಥಗಳದ್ದು ಆಪತ್ತಿ ಬರ್ತೈತಿ ಹಾಂ ಇದು ಫಕ್ತ ವೇದಾಂತಿಗಳ ಬಳಿ ನಿಯಮದ ನ್ಯಾಯಿಕರ ಬಳಿ ನಿಯಮ ಕೊಂಡ್ರಲ್ಲ ಇವರು ಹಾಂ ಯಾಕೆ ಅವರು ಮೊದಲು ಶುರುವಾತಿಗೇನೆ ಅನ್ಯತಾ ಖ್ಯಾತಿ ಹೇಳೋ ಕಾಲದಾಗ ಅಲ್ಲದ ಬೆಳ್ಳಿ ಬಜಾರ್ದಾಗ ಇಲ್ಲಿ ನೀ ಜ್ಞಾನ ಹೇಳಬೇಕು ಇಲ್ಲ ಅಲ್ಲಿ ಬೆಳ್ಳಿದೊಡನೆ ಸಂಯೋಗ ಸಂಬಂಧಿ ಇಲ್ಲ ಅಂದಮೇಲೆ ಆ ಬೆಳ್ಳತ್ತು ಸಮಯ ಮುಂಬಾಗ ಸುತ್ತಿಯಲ್ಲಿ ಹಂಗೆ ಹೇಳ್ತೀರಿ ಅದೇ ನಾವು ಅಲೌಕಿಕ ಸಂಬಂಧದಿಂದ ಹೇಳ್ತೇವೆ ಜ್ಞಾನ ಲಕ್ಷಣ ಸಂಬಂಧ ಜ್ಞಾನ ಲಕ್ಷಣ ಹೇಳ್ತೇವೆ ನಾವು ಜ್ಞಾನ ಲಕ್ಷಣ ಹೇಳ್ತೇವೆ ಮುಂಭಾಗದಲ್ಲಿ ಒಂದು ಘಟ ಅದ ಮುಂಭಾಗದಲ್ಲಿ ಒಂದು ಘಟ ಅದ ಆ ಘಟದಲ್ಲಿ ಘಟತ್ವ ಐತೇನಿಲ್ಲ ಘಟದಲ್ಲಿ ಘಟತ್ವ ಐತೇನಿಲ್ಲ ಘಟದಲ್ಲಿ ಮ ಎಲ್ಲ ಘಟಗಳಲ್ಲಿ ಘಟತ್ವ ಐತೆಯಲ್ಲ ಮತ್ತು ಅದ್ರ ಜ್ಞಾನ ಆಯಿತು ಜ್ಞಾನ ಲಕ್ಷಣ ಸಂಬಂಧ ಎಲ್ಲ ಆತವ ಹಿಂಗೆ ಅವ್ರು ಒಪ್ಪ್ಯಾರವರು ಆ ಕಡೆ ಹೋಗೋದಿಲ್ಲ ಹಿಂಗೆ ತಲೆಯಾಗಿ ಬರಬೇಕು ಆದ್ಮೇಲೆ ಒಂದೇ ಪದಾರ್ಥಗಳನ್ನೇ ಇಂದ್ರಿಯ ಸಂಬಂಧ ಆದಮೇಲೆ ಎಲ್ಲ ಪದಾರ್ಥಗಳ ಆಪತ್ತಿ ಎಲ್ಲ ಪದಾರ್ಥಗಳದ್ದು ಹಾಂ ಅಂದರೆ ಇದ್ಮಾಕಾರ ವೃತ್ತಿ ಆಗಬೇಕು ಆ ವೃತ್ತಿದ ಆಕಾರ ಆಗಬೇಕು ಇಂಥ ಆಪತ್ತಿ ಹಾಂ ಮತ್ತು ಹಿಂಗೆ ಆಯ್ತಂದ್ರೆ ಏನಾಯ್ತು ಹಿಂಗೆ ಆಯ್ತಂದ್ರೆ ಏನಾಯ್ತು ಅಂತ ಅವ್ರ ಹತ್ರ ಸಕಲ ಪುರುಷ ಅನಾಯಸ್ತೆ ಸರ್ವಜ್ಞ ವಾಚಾಯೇ ಹಾಂ ಎಲ್ಲರ ಅನಾಯಾಸವಾಗಿ ಯಾಕೆ ಈಶ್ವರ ಸರ್ವಜ್ಞನ ವ್ಯತಿರಿಕ್ತ
ಯಾವ ಜೀವನಿಗೇನು ಕೂಡ ಹಿಂಗೆ ಈ ಜಗತ್ತಿನ ಎಲ್ಲ ಪದಾರ್ಥಗಳ ಜ್ಞಾನ ಏಕಕಾಲದಲ್ಲಿ ಆಗುವುದೇ ಇಲ್ಲ. ಅವನು ಸರ್ವಜ್ಞ ಇದ್ದಾನೆ. ಯಾಕೆ ಅವನಿಗೆ ಈ ಪದಾರ್ಥದಲ್ಲಿ ಆವರಣ ಇಲ್ಲ. ಅದಕ್ಕೆ ಎಲ್ಲ ಜಗತ್ತಿನ ಪದಾರ್ಥಗಳದ ಅವನಿಗೆ ಏಕಕಾಲದಲ್ಲಿ ಪದಾರ್ಥಗಳ ಜ್ಞಾನ ಆಗ್ತದೆ ಸರ್ವಜ್ಞ. ಹಿಂಗೆ ಸರ್ ಪದಾರ್ಥಗಳದ ಒಂದು ಪದಾರ್ಥದ ಸಂಬಂಧ ಅನಾಯಾಸವಾಗಿ ಇನ್ನೊಂದು ಪದಾರ್ಥ ಆಗ್ತಿತ್ತಂದ್ರೆ ಎಲ್ಲರ ಅನಾಯಾಸಿ ಸರ್ವಜ್ಞ ಆಗಬೇಕು. ಎಲ್ಲ ಜೀವಗಳು ಸರ್ವಜ್ಞ ಆಗಬೇಕು. ಯಾತೆ ಪದಾರ್ಥ ತಿಳಿತಿಲ್ಲ ನಿಮಗಿದು? ಆದ್ದರಿಂದ ಯಾತೆ पदार्थ से इंद्रिय के संबंधते अन्य गोचर वृत्ति संभविनी याते ಮುಂದೆ ಏನದು पदार्थ अन्य पदार्थ से इंद्रिय के संबंधते अन्य गोचर वृत्ति संभविनी. ಒಂದು ಪದಾರ್ಥದೊಡನೆ ಸಂಬಂಧ ಆಯ್ತಂದ್ರೆ ಇನ್ನೊಂದು ಪದಾರ್ಥ ವಿಷಯಿಸುವಂಥ ವೃತ್ತಿ ಆಗುವುದಿಲ್ಲ. किंतु जैसे ಇಂದ್ರಿಯ ಕಾ ಸಂಬಂಧ ಹೋವೆ ತದ್ ಗೋಚರ ಈ ವೃತ್ತಿ ಹೋವೆ. ಮೇಲಿಂದ ಹೇಳಿದಿರ್ತಾಳಗ ಜಾಸ್ತಿ ಅಂದರೆ ಯಾವುದೇ ಒಂದು ಈ ಶುಕ್ತಿದೊಡನೆ ಇಂದ್ರಿಯ ಸಂಬಂಧ ಆಗ್ಯದ. ಯಾವುದೊಡನೆ ಶುಕ್ತಿದೊಡನೆ ಇಂದ್ರಿಯ ಸಂಬಂಧ ಆಗೈತಿ, ಆ ಶುಕ್ತಿಯನ್ನು ವಿಷೀಕರಿಸುವಂತೆ ವೃತ್ತಿ ಆಗ್ತದೆ. ಮತ್ತು ಈಗ ಇದೆಲ್ಲ ಇಷ್ಟೆಲ್ಲ ಹೇಳಿ ಇಷ್ಟೆಲ್ಲ ನಿನಗೆ ಯಾಕೆ ಹೇಳಿದೆವು ಅಂದ್ರೆ ನಿನ್ನ मतದಲ್ಲಿ उपाध्याय मत में रज्जु शुक्ति आदि कण से नेत्र संयोगते उत्पन्न हुई वृत्ति सर्परस्तादि गोचर मानी है, सो संभवे नहीं. ಇಷ್ಟೆಲ್ಲ ಯಾಕೆ ಹೇಳಿದೆವು? ನಿನ್ನ मतದಲ್ಲಿ ಹಗ್ಗ ಶುಕ್ತಿ ಮೊದಲಾದವುಗಳೊಡನೆ ನೇತ್ರ ಸಂಯೋಗದಿಂದ ಉತ್ಪನ್ನವಾಗಲ್ಪಟ್ಟಂಥ ಸರ್ಪ ಬೆಳ್ಳಿ ಮೊದಲಾದವು ಸ್ವೀಕರಿಸಂತ ಒಪ್ಪಿದ್ದೀನಿ. ಅದು ಸಂಭವಿಸುವುದಿಲ್ಲ. ಈತನಿಗಿದು ಯಾ ಶಂಕಾ ಕಾ ಸಮಾಧಾನ ಉಪಾಧ್ಯಾಯ ಕರೆ. ಈ ಸಮಾಧಾನ ಹೇಳ್ತಾನೆ. ಹೇಳ್ತೀವಿ ಈಗ ಸಮಾಧಾನ ಹೇಳ್ತಾನೆ. ಸ್ವಸಂಬಂಧತೆ उपाध्याय समाज स्वसंबंधते और स्वतादात्म वाले से ಏನದು ಇಂದ್ರಿಯ ಸಂಬಂಧತೆ ಸ್ವಗೋಚರ ವೃತ್ತಿ ಹೋವೆ. ಸ್ವಸಂಬಂಧತೆ ಅಂದಾಗ ಮ್ಯಾಲ ಬರೀರಿ. सो ताजात्म वाले अंदर भ्रम विषय ಆಯ್ತಾ? ನೋಡ್ರಿ, ಬರೀ ಮೊದಲಿಂದು ಸ್ವಸಂಬಂಧನ ವಿಟ್ಟೇಟವಂದ್ರೆ ಬ್ರಹ್ಮ ಪದಾರ್ಥದಲ್ಲಿ ಅವ್ಯಾಪ್ತಿ ಸ್ವಸಂಬಂಧ. ಬ್ರಹ್ಮ ಯಾರು ಇಟ್ಟಾರ ನೋಡ್ರಿ? ಯಾಕೆ ಇಟ್ಟಿದ್ದೇವೆ ಅಂದ್ರೆ ಅವರು ಬರೀ ನಾವು ಮೊದಲಿಂದು ಸ್ವಸಂಬಂಧ ಅದ. ಸ್ವಸಂಬಂಧ ಇಷ್ಟೇ ಪದ ಇಟ್ಟೇವಲ್ಲ, ಬ್ರಹ್ಮ ಪದಾರ್ಥದಲ್ಲಿ ಅವ್ಯಾಪ್ತಿ ಬರ್ತದೆ. ಬೆಳ್ಳಿ ಬ್ರಹ್ಮಪದ ಅವ್ಯಾಪ್ತಿ. ಅದೇ ಈಗ ಸ್ವಸಂಬಂಧ ಅಂದ್ಕೊಳ್ಳೆ ಆ ಬ್ರಹ್ಮ ಬೆಳ್ಳಿ ಮೊದಲಾದವುಗಳೊಡನೆ ಇಂದ್ರಿಯ ಸಂಬಂಧ ಇಲ್ಲ. ಆದರೂ ನಿನ್ನ ಮತದಲ್ಲಿ ಉಪಾಧ್ಯಾಯನ ಮತದಲ್ಲಿ ಆ ಬೆಳೆದ ಜ್ಞಾನ ಇಂದ್ರಿಯದಿಂದ ಹೇಳ್ತಿ. ಇಂದ್ರಿಯಿಂದ ಹೇಳಿದಿ. ಅದರ ಸಲುವಾಗಿ ಸ್ವತಾದಾತ್ಮ ವಾಲೇಸೆ ಹಿಂಗೆ ಪದ ಇಟ್ಟರು. ಬರೀ ಸ್ವತಾದಾತ್ಮ ವಾಲೇಸೆ ನಾವು ಇಟ್ಟೇವಂದ್ರೆ ಈ ಪರಮಾರೂಪ ಘಟದಲ್ಲಿ ಮತ್ತು ಅವ್ಯಾಪ್ತಿ ದೋಷ. ಯಾಕೆ? ಘಟ ಯಾವ ಪದಾರ್ಥದಲ್ಲಿ ತಾದಾತ್ಮ ಸಂಬಂಧ ಇರುವುದೇ ಇಲ್ಲ. ಅದಕ್ಕೆ ಸ್ವಸಂಬಂಧ ಪದ ಇಟ್ಕೊಳ್ಳೆ ಬ್ರಹ್ಮ ಪರಮಾರ್ಥದಲ್ಲಿ ಎರಡು ಕೂಡ್ತವೆ. ಸ್ವಸಂಬಂಧತೆ ಮತ್ತು ಇಟ್ಟರು ಸ್ವಸಂಬಂಧತೆ ಸ್ವತಾದಾತ್ಮ ವಾಲೇಸೆ ಮತ್ತು ಸ್ವಸಂಬಂಧತೆ स्वगोचरवृत्ति होवे. ಈಗ स्वपद का वृत्ति का विषय अर्थ है.
ಸ್ವಪದಕ ಅರ್ಥ ಈ ಸ್ವ ಅನ್ನೋ ಸ್ವ ಎರಡು ಅದಾವಲ್ಲ, ಸ್ವ ಅನ್ನೋ ಪದದ ಅರ್ಥ ಏನು? ವೃತ್ತಿಗೆ ವಿಷಯ. ಸ್ವ ಅಂದ್ರೆ ಎರಡರಲ್ಲಿ ಸ್ವ ಅದಲ್ಲ. ಸ್ವ ಪದಕ್ಕೆ ವೃತ್ತಿಗೆ ವಿಷಯ ಅಂತ ಅನ್ರಿ, ತಿಳ್ಕೊರಿ. ಅಷ್ಟೇ ಬದೇ ಅಂದಾಗ ಸ್ವ ಶಬ್ದಕ್ಕೆ ವೃತ್ತಿಗೆ ವಿಷಯ. ಏನದ ಈಗ ಒಂದು ನೇಮ್ ಹೇಳ್ತೀನಿ मैं, जिस पदार्थ को विषय करने वाली वृत्ति होवे तिस पदार्थ से इंद्रिय का संबंध. ಯಾವ ಪದಾರ್ಥವನ್ನು ವಿಷಯ ಮಾಡು, ಈಗೊಂದು ಸರ್ಪ್ ಅನ್ನೋ ಪದಾರ್ಥನ ವಿಷಯ ಮಾಡುವ ವೃತ್ತಿ ಆಯ್ತಿತ್ತು. ಅದೇ ಪದಾರ್ಥದೊಡನೆ ಅಂದರೆ ಸರ್ಪದೊಡನೆ ಇಂದ್ರಿಯ ಸಂಬಂಧ. ಅಥವಾ तिस पदार्थ के आ सर्पद पदार्थ के ताजात्म वाले से, ताजात्म ಅಂದರೆ ರಜ್ಜು ವಾಲೆ से, ತಾಜಾತ್ಮ ಅಂದರೆ ರಜ್ಜು ಬರ್ಕೋರಿ. ಯಾರು ಒಂದೇ ಪದಾರ್ಥ ವಿಷಯ ಮಾಡುವ ವೃತ್ತಿ ಇತ್ತಂದರೆ ಅದೇ ಪದಾರ್ಥನ ಇಂದ್ರಿಯ ಸಂಬಂಧ ಆಗುತ್ತದೆ ಬರೀ ಸರ್ಪದೊಡನೆ, ಅಂದರೆ ಸಂಬಂಧ ಅಂತ ಹೇಳ್ದ. ತೆಳಗಿಂದ ಏನೈತಲ್ಲ, ತಿಸ್ ಪದಾರ್ಥಕ್ಕೆ ತಾಜಾತ್ಮ ವಾಲೆ से, तिस पदार्थ के सर्परूप पदार्थ के ತಾಜಾತ್ಮ ವಾಲೆ से, ಆ ಸರ್ಪ ರಜ್ಜುನಲ್ಲಿ ತಾಜಾತ್ಮ ಸಂಬಂಧ ಐತಿ. ತಾಜಾತ್ಮ ಯಾವ ತಾಜಾತ್ಮ ಸಂಬಂಧ? कल्पित भेद वास्तव भेद. इंद्रिय का संबंध चाहिए, इंद्रिय संबंध ಬೇಕಾಗುತ್ತದೆ. ಬ್ರಹ್ಮವೃತ್ತಿಗೆ ವಿಷಯ ಸರ್ಪರಸ್ತಾದಿಕ है. ಬ್ರಹ್ಮವೃತ್ತಿಗೆ ವಿಷಯ ಅನ್ನದವ ಸರ್ಪ ಬೆಳ್ಳಿ ಮೊದಲಾದವಳು ಇರುತ್ತವೆ. ತಾ ವೃತ್ತಿಗೆ ವಿಶೇಷ तो नेत्र का संबंध नहीं हुआ है. ಅಲ್ಲಿ ಯಾರೋ ಒಬ್ಬರು ಹಿಂಗೆ ಅಂದ್ರೆ ಅಂತ ತಿಳ್ಕೊರಿ, ಯದ್ಯಪಿಕಾರ ಅಲ್ಲಿ ಆ ವೃತ್ತಿಗೆ ವಿಷಯನು ನಿಂದು ಬ್ರಹ್ಮರೂಪ ಸರ್ಪ, ಆ ನೇತ್ರ ಸಂಬಂಧ ಅಲ್ಲಿಲ್ಲಲ್ಲ. ಸರ್ಪ ಬ್ರಹ್ಮರೂಪ ವಿಷಯದೊಡನೆ ಅವರು ಯದ್ಯಪಿಕಾರ ಇನ್ನೊಬ್ಬರು ಧರ್ಮಜ್ಞಾನವಾದಿಗಳ ಪೈಕಿ ಯಾರು ಒಬ್ರು ಅಂತ ತಿಳ್ಕೊರಿ. ಆ ಬ್ರಹ್ಮರೂಪ ಸರ್ಪ ಏನೈತಲ್ಲ, ಆ ಸರ್ಪದೊಡನೆ ಇಂದ್ರಿಯ ಸಂಬಂಧ ಹೆಂಗೆ? ಅವ ಮ್ಯಾಲ ಹಿಂದಿನ ಹೇಳೇನೆ ಒಂದೇ ಕ್ಷಣದಲ್ಲಿ ಎಲ್ಲ ಅದು. पण ಇವ್ರ ಮತದಲ್ಲಿ ಧರ್ಮಜ್ಞಾನವಾದಿ ಮತಗಳಲ್ಲಿ ಬ್ರಹ್ಮರೂಪ ಸರ್ಪ ಇಂದ್ರಿಯ ಸಂಬಂಧ ಇಲ್ಲ. ಬ್ರಹ್ಮರೂಪ ಸರ್ಪ ಅದು ಇಂದ್ರಿಯ ಸಂಬಂಧ ಇಲ್ಲ, ಇಂದ್ರಿಯ ವಿಷಯ ಅಲ್ಲ. ಪರಂತು ಅವರು ಆ ಬ್ರಹ್ಮರೂಪ ವಿಷಯದೊಡನೆ ಅಂದರೆ ಸರ್ಪದೊಡನೆ ಇಂದ್ರಿಯ ಸಂಬಂಧ ಇಲ್ಲಲ್ಲ. ಪರಂತು ಸರ್ಪರಸ್ತಾದಿಕನಿಗೆ सर्परस्तादिकन के ताजात्म वाले जो रज्जु शुक्ति आदि तीन से नेत्र का संबंध होया है. ಅಲ್ಲಿ ಒಂದು ವೇಳೆ ಸರ್ಪದೊಡನೆ ಇಂದ್ರಿಯ ಸಂಬಂಧ ಆಗದಿದ್ದರೂ ಕೂಡ ಆ ಸರ್ಪ ಬೆಳೆ ಮೊದಲಾದವುಗಳ ತಾಜಾತ್ಮ ಉಳ್ಳ ಯಾವ ರಜ್ಜು ಶುಕ್ತಿ ಮೊದಲಾದವಳು ಇರುವವೋ ಆ ರಜ್ಜು ಶುಕ್ತಿ ಮೊದಲಾದವುಗಳದೊಡನೆ ನೇತ್ರ ಸಂಬಂಧ ಆಗೈತಿ. ಸರ್ಪದೊಡನೆ ನೇತ್ರ ಸಂಬಂಧ ಆಗದಿದ್ದರೂ ಆ ಸರ್ಪದ ತಾಜಾತ್ಮ ಸಂಬಂಧವುಳ್ಳ ಹಗ್ಗ ಶುಕ್ತಿ ಮೊದಲಾದವುಗಳದೊಡನೆ ನೇತ್ರ ಸಂಬಂಧ ಆಗೈತಿ. ಬದ್ಯಾಂದ್ರೆ ಯಾಕಂತ ಹೇಳ್ತೀನಿ ನಿಮ್ಗೆ ಅದು ಅಧ್ಯಸ್ಥಕ ಅಧಿಷ್ಠಾನ ಸೇ ತಾಜಾತ್ಮ ಸಂಬಂಧ ಹೋವೇ. ಅಧ್ಯಸ್ಥರು ಅಧಿಷ್ಠಾನದೊಡನೆ ತಾಜಾತ್ಮ ಸಂಬಂಧ ಇರುತ್ತದೆ. ಅಂದರೆ ಕಲ್ಪಿತ ವೇದ ವಾಸ್ತವ ವೇದವೇ ತಾಜಾತ್ಮ ಅಂದರೆ ಕಲ್ಪಿತದು ಸಂಬಂಧ. ಸ್ವಪ್ನ ಪದಾರ್ಥ ಕಲ್ಪಿತದಕ್ಕಂತಾರೆ ಮರದ್ರೆ ನಿಮ್ಗೆ ಹೋಗಿಲ್ಲ. ಕಲ್ಪಿತ ಹೋಗಿದ ಕಲ್ಪಿತ ಯಾವಾಗ ಸುಮ್ಮನೆ ಬಂದು ನೋಡಿವಿ ಅದು ಪಾರ್ವಳ ಬಳಿ ಚಲೋ ಇತ್ತು. ಇವಾಗ ಬರೋ ಸುಮ್ಮನೆ ಏನಾರು ಕೇಳ್ತವೆ ಯಾಕೆ ಕಲ್ಪಿತ ಅಂದ್ರೆ ಏನು ಅಲ್ಲ. ಅದಕ್ಕೆ ಹಿಂಗೆ ಬಂದ್ಕೊಂಡು ಯಾರು ಒಂದು ಕೇಳ್ತಾರೆ ನಮ್ಮ ತಲೆ ತುರ್ಸೋಕೆ ಹತ್ತದ, ಅಲ್ಲಿ ಹಂಗೆ ತಲೆ ತುರ್ಸೋದಿಲ್ಲ. ಹ್ಯಾಂಗೆ ಕಲ್ಪಿತ ಅಂದ್ರೆ ಏನು? जो हुए नहीं ಸ್ವಪ್ನ ಪದಾರ್ಥ ಕೈ ಭ್ರಾಂತಿ ಸೇ ಭಾಷೆ ಇಡ್ತಕ್ಕಲ್ಲ ಹೇಳೋದು ಮುಗಿದಿರಬೇಕು ಮತ್ತು ಅದ್ರ ಪದಕೃತಿಗಳು ಬಂದಿರಬೇಕು. ಅಂದರೆ
ಒಂದು ಚಂದ್ರೋದಯ ಕೇಳಿದಪ್ಲೆ ತಿಳಿತ್ರಿ. ಕಲ್ಪಿತ ಭೇದ ವಾಸ್ತವ ಭೇದ ಅದು ಕಲ್ಪಿತ ಐತೆ ನೋಡಿ. ಆ ಕಲ್ಪಿತ ತಾಜಾತ್ಮ ಸಂಬಂಧದಿಂದ ತಾಜಾತ್ಮ ಏನು ಮಾಡ್ತದೆ, ಅಭೇದ ಅಪೇಕ್ಷೆ ಮಾಡ್ತದೆ. ಸಂಬಂಧಿತಪ್ಪ ಅಂದರೆ ಭೇದದ ಅಪೇಕ್ಷೆ ಮಾಡ್ತದೆ. ಹಾಂ, ಸಂಬಂಧ ಭೇದ ಅಪೇಕ್ಷೆ ಮಾಡ್ತದೆ. ತಿಳಿತಿದೆ? ಹಾಂ, म्हणून ಅದಕ್ಕೆ ನಾವು ಕಲ್ಪಿತ ಭೇದ ವಾಸ್ತವ ಭೇದ ಅಂತ ಹೇಳಿ ಬಂದಂದೆ ಅಂದಾಗ ತಾಜಾತ್ಮ ಸಂಬಂಧ ಹೋವೆ ಅವರ ಸರ್ಪರಸ್ತಾಧಿಕನಿಕೆ ಅಧಿಷ್ಠಾನತಾಕೆ ರಜ್ಜು ಅವಚ್ಛೇದ ಕೋನೈತೆ. ಸರ್ಪ ಬೆಳ್ಳಿ ಮೊದಲಾದವುಗಳಕ್ಕೆ ಅಧಿಷ್ಠಾನತ ಅದು ಹಗ್ಗ ಮೊದಲಾದವುಗಳು ಅವಚ್ಛೇದಕ್ಕೆ ಇರೋಣದ್ರದಿಂದ. ಸರ್ಪ ಬೆಳ್ಳಿ ಮೊದಲಾದವುಗಳೇನದವಲ್ಲ ಅಧಿಷ್ಠಾನತಾಕ ಅವಚ್ಛೇದಕ್ಕೆ ಇರೋಣದ್ರದಿಂದ. ಹಿಂದೆ ಚೇತನ್ನೇ ವಾಸ್ತವಿಕ ಅಧಿಷ್ಠಾನ, ಚೇತನ್ನೇ ಜ್ಞಾತ, ಚೇತನ್ನೇ ಅಜ್ಞಾತ. ಮತ್ತು ಇವು ಹಗ್ಗ ಸುತ್ತಿ ಮೊದಲಾದವುಗಳಿಗೆ ಹೇಳ್ತಿರಲ್ಲ, ಅರೆ ಅವು ಅವಚ್ಛೇದಕದಿಂದ ಹೇಳ್ತೇವೆ ನಾವು ಹಿಂದೆ ಹೇಳ್ಯಾರ ನೋಡಿ. ಹಾಂ, ಅದಕ್ಕೆ ಸರ್ಪ ಬೆಳ್ಳಿ ಮೊದಲಾದವುಗಳಿಗೆ ಅಧಿಷ್ಠಾನತಾದ ಅವಚ್ಛೇದಕ ರಜ್ಜು ಶುಕ್ತಿ ಮೊದಲಾದವುಗಳು ಅದಾವ. ಬರೀ ಚೇತನ ತಿಳಕ್ಕೆ ಬರಲ್ಲ. ಕೈಯೇ ರಜ್ಜು ಶುಕ್ತಿ ಆದಿ ಸೊ ಸರ್ಪರಸ್ತಾದಿನಕ್ಕೆ ಅಧಿಷ್ಠಾನ ಕೈಯೇ. ಅದಕ್ಕೆ ಹಗ್ಗ ಶುಕ್ತಿ ಮೊದಲಾದವಳು ಸರ್ಪ ಬೆಳ್ಳಿ ಮೊದಲಾದವುಗಳಿಗೆ ಅಧಿಷ್ಠಾನ ಅಂತ ಹೇಳಿರುತ್ತಾರೆ. ಯಾತೆ ಸರ್ಪರಸ್ತಾದಿಕನಿಕೆ ತಾಜಾತ್ಮವಾಲೆ ರಜ್ಜು ಶುಕ್ತಿ ಆದಿಕನಿಕೆ ಸಂಬಂಧತೆ. ಆ ಸರ್ಪ ಬೆಳ್ಳಿ ಮೊದಲಾದವಳ ತಾಜಾತ್ಮ ಉಳ್ಳ ಯಾವ ಹಗ್ಗ ಶುಕ್ತಿ ಆ ಸರ್ಪ ಬೆಳ್ಳಿ ಮೊದಲಾದವುಗಳೊಡನೆ ನೇತ್ರದ ಸಂಬಂಧ ಇರಲಿಲ್ಲ. ಅವ ಇರಲಿಲ್ಲ ಅಂದರೂ ಕೂಡ ಸರ್ಪ ಬೆಳ್ಳಿ ಯಾವುದರ ಜೊತೆಗೆ ತಾಜಾತ್ಮ ಸಂಬಂಧ ಉಳ್ಳುದು ಇರುವವು ಅಂದರೆ ಆ ಸರ್ಪ ಬೆಳ್ಳಿ ತಾಜಾತ್ಮ ಹಗ್ಗದಲ್ಲಿ ಐತಿ. ಅಧ್ಯಸ್ಥದು ಅಧಿಷ್ಠಾನದೊಡನೆ ಅಭಿನಯ ಇರುತ್ತದೆ. ಆದ್ದರಿಂದ ಇವು ಯಾವುದರ ಜೊತೆಗೆ ತಾಜಾತ್ಮ ಸಂಬಂಧ ಆ ಅಧಿಷ್ಠಾನಕ್ಕೆ ಅವಚ್ಛೇದಕ್ಕೆ ಹಗ್ಗ, ಸರ್ಪಕ್ಕೆ ಅಧಿಷ್ಠಾನಕ್ಕೆ ಅವಚ್ಛೇದ ಹಗ್ಗದ. ಆದ್ದರಿಂದ ಸರ್ಪ ಬೆಳ್ಳಿ ಮೊದಲಾದವುಗಳು ಇಂದ್ರಿಯ ಸಂಬಂಧಕ್ಕಿಂತಲೂ ಅವಳ ಅಧಿಷ್ಠಾನದೊಡನೆ ಇಂದ್ರಿಯ ಸಂಬಂಧ ತಿಳಿದ್ ನಾ. ಇವುಗಳ ಸಂಬಂಧ ಅಂದ್ರೂ ಆಯ್ತು ನೇಮ್ ಕೂತನೆ ಇದು ನಿಮಗಿಲ್ಲ ಅವ್ನು ಹೇಳೋದು. ರಜ್ಜು ಶುಕ್ತಿ ಆದಿಕನಿಕೆ ಸಂಬಂಧ ಉತ್ಪನ್ನ ವೈವೃತ್ತಿಗೆ ಸರ್ಪರಸ್ತಾಧಿಕ ವಿಷಯ ಸಂಭವೇ. ಹಗ್ಗ ಶುಕ್ತಿ ಮೊದಲಾದವಳದೊಡನೆ ಸಂಬಂಧದಿಂದ ಉತ್ಪನ್ನವಾಗಲ್ಪಟ್ಟಂಥ ವೃತ್ತಿಯಲ್ಲಿ ಅವರೇನು ನಿಂದು ವೃತ್ತಿ ಹಗ್ಗ ಶುಕ್ತಿ ಮೊದಲಾದವುಗಳನ್ನೇ ಸಂಬಂಧ ಅದ. ಸರ್ಪ ಮೊದಲಾದವುಗಳನ್ನೇ ವೃತ್ತಿ ಸಂಬಂಧೇ ಇಲ್ಲ. ಮತ್ತು ಸಂಬಂಧ ಇಲ್ಲ ಅಂದ್ರೆ ಅನ್ಯದ ವಿಷಯ ವೃತ್ತಿ ಸಂಬಂಧ ಆಯ್ತಂದ್ರೆ ಅನ್ಯವನ್ನು ವೀಕ್ಷೀಕರಿಸುವಂಥದ್ದು ಹೆಂಗೆ ಆಗ್ತದೆ ಅವರು. ಅದಕ್ಕೆ ಇವ ಸಮಾಧಾನ ಹೇಳ್ಕತ್ತೇನೆ. ಈಗ ನೆನ್ಪು ಇಟ್ಕೋಬೇಕು. ಶುಕ್ತಿದು ತಾಜಾತ್ಮ ಸರ್ಪ ತಾಜಾತ್ಮ ಶುಕ್ತಿಯಲ್ಲಿ ಐತಿ. ರಜ್ಜು ಶುಕ್ತಿ ಮೊದಲಾದವುಗಳನ್ನೇ ಇಂದ್ರಿಯ ಸಂಬಂಧ ಆಯ್ತಪ್ಪ ಅಂದ್ರೆ ಆ ರಜ್ಜು ಶುಕ್ತಿ ಮೊದಲಾದವಳಲ್ಲಿ ತಾಜಾತ್ಮ ಸಂಬಂಧ ಸರ್ಪ ಐತಿ. ಮತ್ತು ಅದರ ಜೊತೆಗೆ ಆ ಇಂದ್ರಿಯ ಸಂಬಂಧ ಆಯಿತು. ಇದು ಆದಿಕನಿಗೆ ಸಂಬಂಧ ಉತ್ಪನ್ನ ವೃತ್ತಿಗೆ ಸರ್ಪರಸ್ತಾದಿ ಮ್ಯಾಲ ಅವರು ನಿಯಮ ಹೇಳಿದರು. ಅದಕ್ಕೆ ಈಗ ಅದು ಅವ್ರಿಗೆ ಸಮಾಧಾನ ಹೇಳಕತ್ತಾನೆ ಉಪಾಧ್ಯಾಯ. ಸಂಭವೇ ಅವ್ರ ಘಟಮೇ ಪಟಕ ತಾಜಾತ್ಮನೇ. ಮತ್ತು ಅವ್ರ ಮ್ಯಾಲ ಅಂದಿರು ಘಟದನ್ನು ವೃತ್ತಿ ವಿಷೀಕರಿಸ್ತಿದ್ರೆ ಪಟಜ್ಞಾನ ಆಗಬೇಕು. ಪಟವನ್ನು ವಿಷೀಕರಿಸುವಂಥ ವೃತ್ತಿ ಆಗಬೇಕು. ಮ್ಯಾಲೆ ಹೇಳಿಲ್ಲ ಆಗಬೇಕು. ವೃತ್ತಿ ಹೋಗಿ ಘಟಕ್ಕೆ ಸಂಬಂಧ ಆಗ್ಯದ. ಪಟಜ್ಞಾನ ಆಗಬೇಕು. ಆಗ್ತದೆ ನೀಗ ಅದ ಮ್ಯಾಲ ಹೇಳಿದ್ರಿ ನೀವು ಹೇಳಿದ್ರಿ. ಪರಂತು ಅವ ಏನಂತಾನ ಆ ಘಟದಲ್ಲಿ ಪಟ ತಾಜಾತ್ಮ ಇಲ್ಲ. ಹೆಂಗೆ ಬೆಳ್ಳಿ ಸುತ್ತಿ ಅಧಿಷ್ಠಾನ ಅಧ್ಯಸ್ಥ ಅದಾವ. ಎರಡು ಅಧ್ಯಸ್ಥ ಅಧಿಷ್ಠಾನ ಅದಾವ.
ಅದಲ್ಲ ಅಧ್ಯಸ್ಥ ವಸ್ತು ಅಧಿಷ್ಠಾನ ಬಿಟ್ಟು ತೋರುವುದೇ ಇಲ್ಲ. ಅದು ಸರ್ಪ ಬೆಳ್ಳಿ ಮೊದಲಾದ ಅಧಿಷ್ಠಾನ ರಜ್ಜು ಶಕ್ತಿ ಅದು ಅವೆರಡು ತಾದಾತ್ಮ ಸಂಬಂಧ. ತಾದಾತ್ಮ ಇರೋಣದ್ರಿಂದ ಹಗ್ಗದೊಣ್ಣೆ ಇಂದ್ರಿಯ ಸಂಯೋಗ ಸಂಬಂಧ ಆಯ್ತಪ್ಪ ಅಂದ್ರೆ ಆ ಸರ್ಪದೊಣ್ಣೆ ಕೂಡ ಇಂದ್ರಿಯ ಸಂಬಂಧ ಆಗ್ತದೆ. ಪರಂತು ನೀವು ಘಟದೊಡನೆ ಇಂದ್ರಿಯ ಸಂಬಂಧ ಆದಾಗ ಪಟವನ್ನು ವಿಷೀಕರಿಸುವಂಥ ವೃತ್ತಿ ಆಗಬೇಕು ಹಿಂಗಂದಿರಲ್ಲ. ಆ ಘಟದು ಪಟದು ತಾದಾತ್ಮ ಇಲ್ಲ, ಎರಡು ತಾದಾತ್ಮ. घट ब्यारे पट ब्यारे तिथे निम्गे घट में पट का ताजात्म नहीं. ಹಾಂ ಅವು ಎರಡು ತಾಜಾತ್ಮ ಕಲ್ಪಿತ ಭೇದ ವಾಸ್ತವ ಅಭೇದ. ಈ ಘಟಪಟದಲ್ಲಿ ಹೆಂಗದ ಯಾವದ ತದೇವ ಆತ್ಮಾನಾಂ ಸ್ವರೂಪ ಯಶಸ್ಸ ತಾಜಾತ್ಮ. कल्पित भेद वास्तव अभेद ताजात्म ಅಲ್ಲ, अपने अपने स्वरूप में ताजात्म. ಅದಕ್ಕೆ ಈ ಘಟಕ ವಿಷೀಕರಿಸುವಂಥ ವೃತ್ತಿ ಪಟವನ್ನು ಘಟದು ಪಟದಲ್ಲಿ ತಾದಾತ್ಮ್ಯ ಇಲ್ಲ. ಮತ್ತು ಅದು ಹೆಂಗೆ ಆಗ್ತದೆ ಗೊತ್ತೇ ನನಗೆ. ಯಾತೆ घट और इंद्रिय के घट और इंद्रिय के संबंध उत्पन्न वृत्ति पटಗೋಚರ ಹೋವೇ नहीं. ಘಟ ಮತ್ತು ಇಂದ್ರಿಯ ಸಂಬಂಧದಿಂದ ಉತ್ಪನ್ನವಾಗಲ್ಪಟ್ಟಂಥ ವೃತ್ತಿ ಪಟವನ್ನು ವಿಷೀಕರಿಸುವಂಥ ಆಗುವುದಿಲ್ಲ. इस रीति से एक पदार्थ के संबंध थे. ಈ ರೀತಿಯಿಂದ ಒಂದೇ ಪದಾರ್ಥ ಸಂಬಂಧ ಆಯ್ತಪ್ಪ ಅಂದ್ರೆ उत्पन्न हुई वृत्ति सकल पदार्थ ಗೋಚರ ಹೋವೇ नहीं. ಎಲ್ಲ ಪದಾರ್ಥವನ್ನು ವಿಷೀಕರಿಸುವಂಥ ವೃತ್ತಿ ಆಗೋದಿಲ್ಲ. ಒಂದು ವೇಳೆ ಅವ ಏನು ಹೇಳಿರು आपत्ति ಈ ಭೌತಿಕ ಯಾಕೆ ಒಂದು ಪದಾರ್ಥದೊಳಗೆ ಇಂದ್ರಿಯ ಸಂಬಂಧ ಆಯ್ತಪ್ಪ ಅಂದ್ರೆ ಎಲ್ಲ ಪದಾರ್ಥಗಳದ್ದು ಜ್ಞಾನ ಆಗಬೇಕು. ಮತ್ತು ಅನಾಯಾಸ ಏನಾಗಬೇಕು, ಎಲ್ಲರೂ ಸರ್ವಜ್ಞ ಆಗಬೇಕು. ಎಲ್ಲ ಪದಾರ್ಥ ಒಂದು ಘಟ ನೋಡಿದ್ಕೊಳ್ಳಿ ಎಲ್ಲ ಪದಾರ್ಥಗಳಲ್ಲಿ ಜ್ಞಾನ ಆಗಬೇಕು. ಈ ಆಪತ್ತಿ ನನ್ನ ಮೇಲೆ ಬರುವುದಿಲ್ಲ. ಉತ್ಪನ್ನ ವೃತ್ತಿ ಸಕಲ ಪದಾರ್ಥ ಗೋಚರ ಹೋವೇ नहीं, ಆಗುವುದೇ ಇಲ್ಲ. सर्वज्ञता की आपत्ति एक पदार्थ के इंद्रिय के संबंध से उत्पन्न हुआ वृत्ति ताकि सर्वज्ञता की आपत्ति नहीं. सर्वज्ञता आपत्ति ಕೂಡ ಬರುವುದಿಲ್ಲ. ಬದಿಲ್ಲ ಅಂದ್ರೆ ಕ್ರಮವಾಗಿ ಅವು ಮ್ಯಾಲ ಶಂಕೆಗೆ ಕ್ರಮವಾಗಿ ಸಂಬಂಧ ಹೇಳಕತ್ತಾನ ಸರಿಯಾಗ. ब्रह्म से भिन्न किसी हाँ एक पदार्थ में सकल का ताजात्म नहीं. ಬ್ರಹ್ಮನಕ್ಕಿಂತ ಭಿನ್ನ ಬ್ರಹ್ಮನನ್ನು ಬಿಟ್ಟು ಯಾವುದೇ ಒಂದು ಪದಾರ್ಥದಲ್ಲಿ ಎಲ್ಲಗಳದ್ದು ತಾಜಾತ್ಮ ಇಲ್ಲ. ಎಲ್ಲಗಳದ್ದು ತಾಜಾತ್ಮ ಇಲ್ಲ. ಬ್ರಹ್ಮನಕ್ಕಿಂತ ಭಿನ್ನ ಯಾವುದು ಘಟ. ಬ್ರಹ್ಮನಕ್ಕಿಂತ ಭಿನ್ನ ಯಾವುದು ಅಂತ ಬ್ರಹ್ಮನ್ಸೇ ಭಿನ್ನ ಯಾವುದೇ ಒಂದು ಪದಾರ್ಥ ತಿಳ್ಕೊರಿ. ಅಂದರೆ ಬ್ರಹ್ಮನಕ್ಕಿಂತ ಭಿನ್ನ ಒಂದು ಘಟ. ಆ ಘಟದಲ್ಲಿ ಎಲ್ಲ ಪದಾರ್ಥಗಳ ತಾಜಾತ್ಮ ಸಂಬಂಧ ಆ ಘಟದಲ್ಲಿ ಇಲ್ಲ. ಘಟದಲ್ಲಿ ಇಲ್ಲ. ಅದಕ್ಕೆ ಆ ಘಟದೊಡನೆ ನೇತ್ರ ಸಂಬಂಧದಿಂದ ಎಲ್ಲ ಪದಾರ್ಥಗಳ ಜ್ಞಾನ ಆಗುವುದಿಲ್ಲ. ಅದಕ್ಕೆ ಸರ್ವಜ್ಞನೂ ಅದಕ್ಕೆ ಬರಲ್ಲ. ಸರ್ವಜ್ಞನು ಸರ್ವಜ್ಞಾನ ಸರ್ವಜ್ಞ ವಾಚ ಅಂತ ಅಂತಿರಲ್ಲ, ಆ ಸರ್ವಜ್ಞ ಹೆಂಗೆ ಆ ಥರ ಹೋಗಿ ಆ ಥರನೂ ಆಗುವುದಿಲ್ಲ. ಬಿಟ್ಟು ಒಂದು ಪದಾರ್ಥ ಘಟದೊಡನೆ ಎಲ್ಲ ಪದಾರ್ಥಗಳ ತಾಜಾತ್ಮ ಸಂಬಂಧ ಘಟದಲ್ಲಿ ಇಲ್ಲ. ಘಟದೊಡನೆ ನೇತ್ರ ಸಂಬಂಧದಿಂದ ಎಲ್ಲ ಪದಾರ್ಥಗಳ ಜ್ಞಾನ ಆಗುವುದಿಲ್ಲ. ಮತ್ತು ಇದನ್ನು ಸರ್ವಜ್ಞ ಹೆಂಗೆ ಆ ಥರ ಹೋಗಿ ಹಾಂ ಒಂದಿರದೆ. ಇನ್ನು ಬ್ರಹ್ಮದಲ್ಲಿ ಎಲ್ಲ ಪದಾರ್ಥಗಳ ತಾಜಾತ್ಮ ಸಂಬಂಧ ಐತಿ. ಬ್ರಹ್ಮನಲ್ಲಿ ಎಲ್ಲ ಪದಾರ್ಥಗಳದ್ದು ವ್ಯಾಪಕ ಇರೋಣದ್ರಿಂದ ಸ್ವಮಹಿಮೆಯಿಂದ ಎಲ್ಲ ಪದಾರ್ಥಗಳ ತಾಜಾತ್ಮ ಆ ಬ್ರಹ್ಮನಲ್ಲಿ ಐತಿ. ಹೌದಿಲ್ಲ? ಯಾಕೆ ಬ್ರಹ್ಮ ಅಧಿಷ್ಠಾನ, ಎಲ್ಲ ಪದಾರ್ಥಗಳು ಅಧ್ಯಸ್ಥ ಇರೋಣದಿಂದ. ಮತ್ತು ಹಿಂಗೆ ಆಪತ್ತಿ ನಿವೃತ್ತಿ ಸಲುವಾಗಿ ಇಂದ್ರಿಯ ಮತ್ತು ನಾವು ಸಂಬಂಧ ಇಟ್ಟಿದ್ದೇವಲ್ಲ, ಇಂದ್ರಿಯಕ ಸಂಬಂಧ ಇರೋದ್ರಿಂದ ಬ್ರಹ್ಮನಲ್ಲಿ ಇಂದ್ರಿಯ ಸಂಬಂಧ ಬ್ರಹ್ಮನಲ್ಲಿ ಅದಾವಲ್ಲ ಎಲ್ಲ ಇಂದ್ರಿಯಗಳ ಸಂಬಂಧ ಎಲ್ಲ ಪದಗಳ ಸಂಬಂಧ ಐತೇನಿಲ್ಲ. ಯಾಕೆ ಬ್ರಹ್ಮ ಎಲ್ಲ ಅಧಿಷ್ಠಾನ ಎಲ್ಲ ಪದಾರ್ಥಗಳು ವ್ಯಾವಹಾರಿಕ ಅಧ್ಯಸ್ಥ ಆದಮೇಲೆ ಬ್ರಹ್ಮ ಜೊತೆ ಸಂಬಂಧ ಇದ್ರೆ ಬ್ರಹ್ಮಜ್ಞಾನ ಆಗ್ತದೇನೋ ಇಲ್ಲ. ಅದಕ್ಕೆ ನಾವು ಮುಂದೆ ಆ ಬ್ರಹ್ಮಾಶಿ ಇಂದ್ರಿಯ ಪುನಃ ಈ ನಿವೃತ್ತಿ ಸಲುವಾಗಿ ಇಂದ್ರಿಯದ ಸಂಬಂಧ ಇಟ್ಟಿದ್ದೆವು. ಆ ವಿಷಯದೊಡನೆ ಬ್ರಹ್ಮ ಇಂದ್ರಿಯ ಸಂಬಂಧ ಇಟ್ಟಿದ್ದೆವು. ಬ್ರಹ್ಮನಲ್ಲಿ ಇಂದ್ರಿಯ ಸಂಬಂಧ ಇಲ್ಲ.
ಬ್ರಹ್ಮದೊಡನೆ ಇಂದ್ರಿಯಗಳ ಸಂಬಂಧ ಇಲ್ಲ. ಇಲ್ಲ, ಯಾಕವ ಅಸಂಗಿದ್ದ. हाँ, ब्रह्म से बिन किसी एक पदार्थ में सकल का तादात्म नहीं, ब्रह्म में सकल पदार्थन का तादात्म है. ब्रह्म में तादात्म ಐತಿ, ಕಲ್ಪಿತ ವೇದ ವಾಸ್ತವ ವೇದ. ಪರಂತು ಬ್ರಹ್ಮ ಅಸಂಗ है. ಅದು ಎಲ್ಲ ಪದಾರ್ಥಗಳು ತಾದಾತ್ಮ ಬ್ರಹ್ಮನಲ್ಲಿ ಐತಿ, ಆದರೂ ಬ್ರಹ್ಮ ಅಸಂಗ ಇದ್ದಾನೆ. ತಾಸೆ ಇಂದ್ರಿಯ का ಸಂಬಂಧ ಸಂಭವೇನೆ. ಆ ಬ್ರಹ್ಮದೊಡನೆ ಇಂದ್ರಿಯ ಸಂಬಂಧ ಸಂಭವಿಸ್ತೈತೇನು? ಇಲ್ಲವೇ ಇಲ್ಲ. ಶಬ್ದ ಸ್ಪರ್ಶ ರೂಪ ರಸಗಂಧ ಇಲ್ಲ. ಪ್ರತ್ಯಕ್ಷ ಜ್ಞಾನಕ್ಕೆ ವಿಷಯ ಯಾಕಿಲ್ಲ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳಿಗೆ ವಿಷಯ ಅಲ್ಲ. ಹಾಂ, इंद्रिय प्रत्यक्ष प्रमाण का विषय नहीं. अव्यय तासे इंद्रिय का संबंध संभव ही नहीं. याते एक पदार्थ को इंद्रिय के संबंध से वृत्ति हुआ, सर्वज्ञता की आपत्ति नहीं. ಸರ್ವಜ್ಞತ ಆಗಬೇಕೆಲ್ಲ ಅನೈಸ ಅಂದರೆ ಆಪತ್ತಿ ನಮ್ಮ ಬರೋದಿಲ್ಲ. धर्मी ज्ञानवादी के मत में सर्परस्ताधिक ज्ञेय और तिनके ज्ञान दोनों अविद्या के परिणाम है. इष्टु ಅವ್ರದ್ದು ಮಾತಾ. ಹಾಂ, ಧರ್ಮಿ ಜ್ಞಾನವಾದಿಗಳ ಮತದಲ್ಲಿ ಸರ್ಪಜ್ಞೇಯ, ಆ ಸರ್ಪದ ಜ್ಞಾನ, ಜ್ಞೇಯ ಮತ್ತು ಜ್ಞಾನ, ಜ್ಞೇಯ ಮತ್ತು ಹಾಂ ಅದೇ ಅಲ್ಲ, ಅವು ನಿಮ್ಮ ಮತದಲ್ಲಿ ಅದಕ್ಕೆ ಧರ್ಮಿ ಜ್ಞಾನವಾದ ಅಟ್ಟಿಗೆ ಸರ್ವಜ್ಞತಾಕಿ ಆಪತ್ತಿ ನಹಿ ಐತಲ್ಲ, ಅದಲ್ಲ ಅಲ್ಲಿ ಕೌನ್ಸ್ ಮಾಡ್ರಿ. ಆಪತ್ತಿ ನಹಿ. ಹಾಂ, ಈಗ ಧರ್ಮಿ ಜ್ಞಾನವಾದಿಗಳ ಮತದಲ್ಲಿ ಸರ್ಪ, ಬೆಳ್ಳಿ ಮೊದಲಾದವುಗಳ ಜ್ಞೇಯ ವಿಷಯ ಮತ್ತು ಆ ವಿಷಯಗಳ ಜ್ಞಾನ ಎರಡೂ ಅವಿದ್ಯಾದ ಪರಿಣಾಮ ಇರುತ್ತವೆ. ಅಟ್ಟಿಗೆ ಇಟ್ಟೇ ಮುಗಿದಿದ್ದು ಕೌನ್ಸ್ ಮಾಡಿ. ಅಟ್ಟಿಗೆ ಅವ್ರ ಮಾತು ಎತ್ತ ಹೇಳ್ದವ. ಜ್ಞೇಯ ಅಂತ ಪದ ಇತ್ತಲ್ಲ, ಇದು ಬ್ರಹ್ಮ ಪದಾರ್ಥದಲ್ಲಿ ಬ್ರಹ್ಮ ಪ್ರಮ ಜ್ಞೇಯ, ಜ್ಞೇಯ ಪ್ರಮ ಮತ್ತು ಜ್ಞೇಯ ಅಲ್ಲ. ಜ್ಞೇಯ ಶಬ್ದ ಏನೈತಲ್ಲಿ ಬ್ರಹ್ಮ ಪ್ರಮಾಣದಲ್ಲಿ ಎರಡರಲ್ಲಿ ಕೊಂಡಿರ್ತದ. ಜ್ಞೇಯ ಸಾಧಾರಣದ ಜ್ಞೇಯ, ಸರ್ಪನು ಜ್ಞೇಯ, ಘಟನು ಜ್ಞೇಯ, ಎರಡು ಬ್ರಹ್ಮ ಪ್ರಮಾಣದಲ್ಲಿ ಎರಡರಲ್ಲಿ ಕೊಂಡಿರ್ತದೆ ಜ್ಞೇಯ ಶಬ್ದ. ಇದ್ರ ಪ್ರಮ ಎರಡರಾಗ ಕೊಂಡಿರಲ್ಲ, ಪ್ರಮಾಣದಲ್ಲೇ ಕೊಂಡಿರ್ತದೆ. ಅದಕ್ಕೆ ಅವರು ಜ್ಞೇಯ. ಹಾಂ, ಬ್ರಹ್ಮ ಪ್ರಮ ಎರಡು ಪದಾರ್ಥಗಳಲ್ಲಿ ಜ್ಞೇಯತ್ವ ಸಾಧಾರಣದ ಜ್ಞೇಯ ಪದ ಇಟ್ಟರು. ಮತ್ತು ಅದರ ಪ್ರಮೇಯತ್ವ ಇಲ್ಲ, ಜ್ಞೇಯತ್ವ ಅದ. उपाध्याय के मत में सर्परस्ताधिक तो अविद्या के परिणाम है. उपाध्याय मतದಲ್ಲಿ सर्परस्ताधिक तो अविद्या के परिणाम है. जिनका ज्ञान उक्त रीति से अंतःकरण का परिणाम है. और ಅವನ ಮತದಲ್ಲಿ ಮೇಲ್ಪಟ್ಟಂಥ ಜ್ಞಾನ ಶುರುವಾತಿಗೆ ಹೇಳೋಣ. तिनका ज्ञान उक्त रीति से अंतःकरण का हिंदी ಹೇಳೇ ಇಲ್ಲ. हाँ, ज्ञान उक्त रीति से अंतःकरण का परिणाम है. वो अंतःकरण का परिणाम इंद्रिय संबंधित होवे. ಅಂತಃಕರಣ ಪರಿಣಾಮ ಇಂದ್ರಿಯ ಸಂಬಂಧದಿಂದ ಆಗ್ತದ. ಕೇವಲ ಅಂತಃಕರಣ ಪರಿಣಾಮ ವೃತ್ತಿ इंद्रिय का परिणाम इंद्रिय संबंधित होवे याते ऐंद्रिक ये ಹಿಂದೆ 258 पंद हो गए ऐंद्रिक हिंदे हो गए ऐंद्रिक. हाँ, ऐंद्रिक है. इस रीति से सर्प रस्ताधिकंते नेत्र संयोग हाँ, मुंदे अभाव होया भी
ಸರ್ಪ ಬೆಳ್ಳಿ ಮೊದಲಾದವುಗಳೊಡನೆ ನೇತ್ರ ಸಂಯೋಗದ ಅಭಾವ ಆದಾಗ್ಯಾದರೂ ಕೂಡ ಹಗ್ಗ ಶುಕ್ತಿ ಮೊದಲಾದವನ್ನೇ ದುಷ್ಟ ನೇತ್ರ ಸಂಯೋಗದಿಂದ ಉತ್ಪನ್ನವಾಗಲ್ಪಟ್ಟಂಥ ಚಾಕ್ಷುಷ ಬ್ರಹ್ಮವೃತ್ತಿಗೆ ವಿಷಯ ಸರ್ಪರಸ್ತಾದಿಕೈ ಉಪಾಧ್ಯಾಯ का मत है ಈ ರೀತಿಯಿಂದ ಸರ್ಪ ಬೆಳ್ಳಿ ಮೊದಲಾದವುಗಳೊಡನೆ ನೇತ್ರದ ಸಂಯೋಗ ಅಭಾವ ಆದಾಗ್ಯಾದರೂ ಕೂಡ ಅಂದರೆ ಸರ್ಪ ಬೆಳ್ಳಿ ಮೊದಲಾದವುಗಳ ನೇತ್ರ ಸಂಯೋಗ ಇಲ್ಲ. ಈ ನೇತ್ರ ಸಂಯೋಗ ಇಲ್ಲದಿದ್ದರೂ ಹಗ್ಗ ಶುಕ್ತಿ ಮೊದಲಾದವನ್ನೇ ದೋಷ ಸಹಿತ ನೇತ್ರ ಸಂಯೋಗದಿಂದ ಉತ್ಪನ್ನವಾಗಲ್ಪಟ್ಟಂಥ ಚಾಕ್ಷುಷ ಬ್ರಹ್ಮವೃತ್ತಿಗೆ ವಿಷಯ ಸರ್ಪ ಬೆಳ್ಳಿ ಮೊದಲಾದ ಅದಾವ ದೋಷೈತೇಂದ್ರಿಯ ಸಂಯೋಗದಿಂದ ಆ ರಜ್ಜು ಶುಕ್ತಿ ಮೊದಲಾವಣೆ ದುಷ್ಟೇಂದ್ರಿಯ ಸಂಯೋಗದಿಂದ ಉತ್ಪನ್ನಂಥ ಚಾಕ್ಷುಷ ಬ್ರಹ್ಮವೃತ್ತಿಗೆ ಸರ್ಪ ಬೆಳ್ಳಿ ಮೊದಲಾದವು ಇದು ಉಪಾಧ್ಯಾಯ ಮತ್ತು ಹೇಳಿದ್ರು ಸಮಾಜ ಹೇಳ್ದ. ಮುಂದೆ ಏನು ಹೇಳ್ತಾನವ, ಚಕ್ಷುಷ ಸರ್ಪಂ ಪಶ್ಯಾಮಿ ಚಕ್ಷುಷ ರಜತಂ ಪಶ್ಯಾಮಿ ಯಾ ಅನುವ್ಯವಸಾಯಿತೇ ಭಿ ಅವ್ರ ಮೊದಲಲ್ಲಿ ಮತ್ತೆ ಹೇಳ್ತಾನೆ ಸರ್ಪ ಇಂದ್ರಿ ಗೋಚರ ಇಲ್ಲ. ಸರ್ಪ ಇಂದ್ರಿ ಸಂಬಂಧ ಐತೇನೆ ಸರ್ಪಕ್ಕೆ ಇಲ್ಲ. ಅದಕ್ಕೆ ನನ್ನ ಮತದಲ್ಲಿ ಸರ್ಪ ಚಕ್ಷುಷಾಂ ಸರ್ಪಶ್ಯಾಮಿ ಚಕ್ಷುಷ ರಜತಂ ಪಶ್ಯಾಮಿ ಈ ಅನುವ್ಯವಸಾಯದಿಂದಲೂ ಕೂಡ ಅನುವ್ಯವಸಾಯ ಅದಕ್ಕತ್ತರ ಜ್ಞಾನಕ್ಕೆ ಜ್ಞಾನಕ್ಕೂ ಬರೀ ಸರ್ಪ ಪಶ್ಯಾಮಿ ಬರೀ ಇರ್ತಪ್ಪ ಅಂದರೆ ವ್ಯವಸಾಯ ಜ್ಞಾನ. ಚಕ್ಷುಷ ಸರ್ಪಂ ಪಶ್ಯಾಮಿ ಅನುವ್ಯವಸಾಯ ಜ್ಞಾನ. सर्परस्तादि गोचर ब्रह्म चाक्षुष वृत्ति सिद्ध होवे सर्प बेळ्ळि ಮೊದಲಾದ ವಿಷಯ ಕಸುವಂತ ಬ್ರಹ್ಮರೂಪ ಚಾಕ್ಷುಷ ವೃತ್ತಿ ಸಿದ್ಧ ಆಗ್ತದೆ. ನೇತ್ರದಿಂದ ನಾನು ಸರ್ಪವನ್ನು ನೇತ್ರದಿಂದ ನಾನು ಬೆಳ್ಳನ್ನು ನೋಡಿದೆ ಅದು ಈ ಅನುವ್ಯವಸಾಯದಿಂದಾದರೂ ಸರ್ಪ ಬೆಳ್ಳಿ ಮೊದಲಾದ ವಿಷಯ ಕಸುವಂಥ ಬ್ರಹ್ಮರೂಪ ಚಾಕ್ಷುಷ ವೃತ್ತಿ ಸಿದ್ಧ ಆಯಿತು. ಆದರೂ ಪರಂತು रज्जु शुक्ति आदि का गोचर रज्जु शुक्ति आदि का गोचर इदमाकार प्रमावृत्ति में इदमाकार प्रमावृत्ति में अभिव्यक्त साक्षी गोचरता अभिव्यक्त जो साक्षी ಗೋಚರತ ಅದರ ಪ್ರಕಟ झाले अभिव्यक्त ಅಂದ್ರೆ ಏನು ಪ್ರಕಟವಾಗಲ್ಪಟ್ಟಂತ ಪ್ರಕಟ झालेला ಪ್ರಕಟ ಆದಂತ ಅಭಿವ್ಯಕ್ತ ಅಂದರೆ ಪ್ರಕಟ ಆದಂತ ಹಗ್ಗ ಶುಕ್ತಿ ಮೊದಲಾದವುಗಳನ್ನು ವಿಷೀಕರಿಸುವಂತ ಇದ್ಮಾಕಾರ ಪ್ರಮಾವೃತ್ತಿಯಲ್ಲಿ ಪ್ರಕಟವಾಗಲ್ಪಟ್ಟಂತ ಸಾಕ್ಷಿ गोचरता ಅಂದರೆ ಸಾಕ್ಷಿ ಭಾಷೆ सर्प रस्तादिकन को धर्मी ज्ञानवादी माने ताके मत में उक्त अनुव्यवसाय का विरोध है. ताके मत में नायन चक्षुषा सर्पं पश्यामि चक्षुषा रजतं पश्यामि ಈ ಅನುವ್ಯವಸಾಯದಿಂದಾದರೂ ಕೂಡ ಬ್ರಹ್ಮರೂಪ ಸಾಕ್ಷಿ ಸಿದ್ಧ ಆಯಿತು ಆಯ್ತಿಲ್ಲ. ಪರಂತು ಹಗ್ಗ ಶುಕ್ತಿ ಮೊದಲಾದವುಗಳನ್ನು ವಿಷೀಕರಿಸುವಂಥ ಇದ್ಮಾಕಾರ ಪ್ರಮಾವೃತ್ತಿಯಲ್ಲಿ ನಿಮ್ಮ ಅಭಿವ್ಯಕ್ತ ಅಂದರೆ ಪ್ರಕಟವಾದಂಥ ಸಾಕ್ಷಿಗೆ ವಿಷೀಕರಿಸುವಂಥ ಸರ್ಪ ಬೆಳ್ಳಿ ಮೊದಲಾದವುಗಳನ್ನು ಧರ್ಮಜ್ಞಾನವಾದಿಗಳ ಮತದಲ್ಲಿ ಇರುತ್ತದೆ. ಅವನ ಮತದಲ್ಲಿ ಉಕ್ತ ಅನುವ್ಯವಸಾಯಿಕ ವಿರೋಧ ಹೈ. ಸಾಕ್ಷಿಯನ್ನು ಜ್ಞಾನಕ್ಕೆ ಜ್ಞಾನ ಅಂದರೆ ಸಾಕ್ಷಿನೇ ಅದಕ್ಕೆ ಪ್ರಕಾಶ ಮಾಡವ. ಜ್ಞಾನಕ್ಕೆ ಜ್ಞಾನ ಸಾಕ್ಷಿ ಅನುವ್ಯವಸಾಯ ಆಗಲ್ಲ. ಸಾಕ್ಷಿ ಅದಕ್ಕೆ ಪ್ರಕಾಶ ಮಾಡ್ತಾನೆ ಅಷ್ಟೇ. ಮತ್ತು ಈ ಅನುವ್ಯವಸಾಯದಿಂದ ನಿಮ್ಮದು ವಿರೋಧ ಆಗ್ತದೆ. ಅನುವ್ಯವಸಾಯದಿಂದಲೂ ಕೂಡ ताके मत में धर्मज्ञानवादी के मत में उक्त अनुव्यवसाय का विरोध है. उक्त अनुव्यवसाय ಅಂದರೆ ಚಕ್ಷುಷಾ ರಜತಂ ಪಶ್ಯಾಮಿ ಈ ಅನುವ್ಯವಸಾಯಕ್ಕೆ ನೀವು ವಿರೋಧ ಆಗ್ತೀರಿ ಅಂತ ಉಪಾಧ್ಯಾಯ ಹೇಳಿದ. ಇನ್ನು ಮುಂದೆ ಧರ್ಮಜ್ಞಾನವಾದಿಗಳ ಕಡೆಯಿಂದ ಅಧ್ಯಾಸದಲ್ಲಿ ಪರಂಪರಾ ನೇತ್ರದ ಉಪಯೋಗ
ಉಪಾಧ್ಯಾಯನ ಮತದಲ್ಲಿ ಶಂಖ ಪೀತ ಅಧ್ಯಾಸದಲ್ಲಿ ಸಾಕ್ಷಾಂತ ಉಪಯೋಗ.